ಇಲ್ಲಿ ಖಾಸಗಿ ಬಸ್ ದರ ಏರಿಕೆ ಕೊಟ್ಟಿರುವಂಥ ಕಾರಣವನ್ನು ಗಮನಿಸಿದಾಗ ಶಕ್ತಿಯಿಂದಾಗಿ ನಿಶಕ್ತಿ ಆಗಿದೆ ಅಂತ ಹೇಳ್ಕೊಂಡು ನಟರಾಜ್ ಶರ್ಮಾ ಅವರು ಹೇಳಿದ್ದಾರೆ. ಒಂದು ವಿಚಾರವನ್ನು ಪ್ರಯಾಣಿಕರು ಕೂಡ ಗಮನಿಸ್ತಾ ಇರ್ಬೋದು. ನೀವು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇರುವಂಥವ್ರು ಖಾಸಗಿ ಬಸ್ಗಳಲ್ಲಿ ಮತ್ತು ಸರ್ಕಾರಿ ಬಸ್ಗಳಲ್ಲಿ ವೀಕೆಂಡ್ಗಳಲ್ಲಿ ಯಾವ ಬಸ್ಗಳಲ್ಲಿ ಟಿಕೆಟ್ ಸರಿಯಾಗಿ ಸಿಗುತ್ತೆ, ಎಷ್ಟು ಬಾರಿ ಟಿಕೆಟ್ ಮಿಸ್ ಆಗ್ತಾ ಇದೆ, ಅನೇಕರಿಗೆ ಟಿಕೆಟೇ ಸಿಗೋದಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂಥದ್ದು ಗೊತ್ತಿದೆ. ಹೀಗಿರುವಾಗ ನಿಶಕ್ತಿ ಆಗ್ತಾ ಇದೆ ಅನ್ನೋಂಥದ್ದಕ್ಕೆ ಏನು ಅಂಕಿಅಂಶವನ್ನು ಮುಂದಿಡ್ತಿದ್ದಾರೆ ಗೊತ್ತಿಲ್ಲ. ಆದರೆ ಬಿಲ್ಡ್ ಮಾಡ್ತಾ ಇರುವಂಥದ್ದು ರೇಟ್ ಹೈಕಿ ಬಿಲ್ಡ್ ಮಾಡ್ತಾ ಇರೋದು ಹೇಳಿದ್ರೆ ಅದರಿಂದಾಗಿ ಇದಕ್ಕೆ ಹೊಡೆತ ಬೀಳ್ತಾ ಇದೆ, ಹಾಗಾಗಿ ನಾವು ದರ ಏರಿಕೆ ಮಾಡ್ತೀವಿ. ವಾಸ್ತವವಾಗಿ ಹಬ್ಬದ ದಿವಸಗಳಲ್ಲಿ ವೀಕೆಂಡ್ಗಳಲ್ಲಿ ಆಗ್ತಾ ಇರುವಂತಹ ದರ ಏರಿಕೆ ಕೇಳಿದಷ್ಟು ದರ ಅನ್ನುವಂತಹ ಸ್ಥಿತಿಗೂ ತಲುಪಿರುವಂಥದ್ದನ್ನು ಕೂಡ ಖಾಸಗಿ ಬಸ್ ಮಾಲೀಕರ ಸಂಘದವರು ಯಾಕೆ ಗಮನಿಸ್ತಾ ಇಲ್ಲ ಅನ್ನೋಂಥದ್ದು ಕೂಡ ಅಷ್ಟೇ ಪ್ರಮುಖವಾಗಿರುವ ಪ್ರಶ್ನೆ. ಇನ್ನು ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಚಿನ್ನ, ಬೆಳ್ಳಿ, ತೈಲ ಬೆಲೆ ಇವುಗಳೆಲ್ಲರ ಏರಿಕೆಯ ಬೆನ್ನಲ್ಲೇ ಅಕ್ಕಿ ಬೆಲೆಯೂ ಕೂಡ ಜಾಸ್ತಿ ಆಗಿದೆ. 1 kg ಅಕ್ಕಿಗೆ ಈಗ ಸದ್ಯಲ್ಲದೆ 3 ರಿಂದ 8 ರೂಪಾಯಿವರೆಗೆ ಹೆಚ್ಚಳ ಆಗ್ತಾ ಇದೆ. 25 kgಯ ಅಕ್ಕಿ ಬ್ಯಾಗ್ ಬೆಲೆ 50 ರಿಂದ 100 ರೂಪಾಯಿಯನ್ನು ಜಾಸ್ತಿ ಮಾಡಲಾಗಿದೆ. ಮಳೆ ಕೊರತೆ ಇದೆ, ಉತ್ಪಾದನೆ ಕುಸಿದಿದೆ ಅನ್ನುವಂಥದ್ದು ಅಕ್ಕಿ ಬೆಲೆ ಏರಿಕೆಗೆ ಕೊಟ್ಟಿರುವಂತಹ ಕಾರಣಗಳು. ಇಲ್ಲಿ ಅಕ್ಕಿ ದರದ ಏರಿಕೆಯನ್ನು ನೋಡಿದ್ರೆ ಸೋನಾ ಮಸೂರಿ ಸ್ಟೀಮ್ ಕಳೆದ ವಾರ 43 ರೂಪಾಯಿ ಇದ್ದಂಥದ್ದು ಈಗ 48 ರೂಪಾಯಿಗೆ ತಲುಪಿದೆ. ಅಲ್ಲಿ 5 ರೂಪಾಯಿಗಳ ವ್ಯತ್ಯಾಸ ಕಾಣ್ತಾ ಇದೆ. RNR ರಾ ರೈಸ್ ಕಳೆದ ವಾರ 58 ರೂಪಾಯಿ ಇದ್ದಂಥದ್ದು ಈ ವಾರ 62 ರೂಪಾಯಿಗೆ ತಲುಪಿರುವಂಥದ್ದು. ಇನ್ನು ಸೋನಾ ಮಸೂರಿ ರಾ ರೈಸ್ಗೆ ಕಳೆದ ವಾರದಲ್ಲಿ 50 ರೂಪಾಯಿ ಇದ್ದದ್ದು ಈ ವಾರ 56 ರೂಪಾಯಿಗೆ ಹೋಗಿ ಮುಟ್ತಾ ಇದೆ. ಕೋಲಂ ರಾ ರೈಸ್ ಕಳೆದ ವಾರ 68 ರೂಪಾಯಿ ಇತ್ತು, ಈ ವಾರ ಅದು 75 ರೂಪಾಯಿಗೆ ಹೋಗಿ ಮುಟ್ಟಿರುವಂಥದ್ದು ನಾವು ಗಮನಿಸ್ಬೋದು. ಅಂದರೆ ಇಲ್ಲಿ ದರ ಏರಿಕೆ ಆಗ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಕ್ಯಾಬ್ಗಳು, ಗೂಡ್ಸ್ ವಾಹನಗಳ ಬಾಡಿಗೆಯೂ ಕೂಡ ಏರಿಕೆ ಮಾಡೋದಕ್ಕೆ ತೀರ್ಮಾನಗಳು ನಡೀತಾ ಇದ್ದಾವೆ. ಹಾಗೇನಾದರೂ ಆದರೆ ಹಣ್ಣು, ತರಕಾರಿ, ಅಕ್ಕಿ, ಬೇಳೆ, ಹಾಲು ಸೇರಿದಂತೆ ದಿನಬಳಕೆಯ ವಸ್ತುಗಳ ಬೆಲೆಗಳೂ ಕೂಡ ದುಬಾರಿ ಆಗಬಹುದು ಅನ್ನುವಂತಹ ಆತಂಕ ಜನರಲ್ಲಿ ಮನೆ ಮಾಡಿದೆ. ದುಡ್ಯಾಕೆ ಹೋಗೋರು ಸರ್, ದುಡ್ಯಾಕೆ ಹೋಗಿ ಮತ್ತು ಪೆಟ್ರೋಲ್ ಜಾಸ್ತಿ ಆಗೋದು ಮತ್ತು ಗಾಡಿ ಮನ್ಯಾಗ ಇರ್ಬೇಕಾದ್ರೆ ಸರ್ ನಾವು ಆದರೂ ಕೆಲಸದವ್ರು ಪೆಟ್ರೋಲ್ ಜಾಸ್ತಿ ಆಗೋಕ್ಕೆ ಅಮೌಂಟ್ ಕೊಡೋಕ್ಕೂ ಇದು ಮಾಡ್ತಾರೆ. ಅದು ಸಂಸಾರ ಪೆಟ್ರೋಲ್ ರೇಟ್ ಕಮ್ಮಿ ಆಗ್ಬೇಕು. ಇನ್ನೂ ಇವಾಗ ಪೆಟ್ರೋಲ್ ಇನ್ನೂ ಹೆಚ್ಚಾಗಿದೆ ಅಂದರೆ ಇನ್ನು ಮತ್ತಷ್ಟು ಏನಾಗ್ತಿದೆ ಅಂದರೆ ದುಬಾರಿಕೆ ಆಯಿತು. ಮತ್ತಷ್ಟು ಏನಿವೆ ಅಂದರೆ ಊಟದ ಆಹಾರಗಳ ಮೇಲೆ ಏನಾಗುತ್ತದೆ ಅಂದರೆ ಟ್ಯಾಕ್ಸ್ಗಳು ಹೆಚ್ಚಾಗಿ ಮತ್ತು ದುಬಾರಿ ಆಗುವಂಥ ಪರಿಸ್ಥಿತಿ ಉಂಟಾಗಿದೆ. ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದ್ದಂತೆ ಪ್ರತಿಪಕ್ಷದವರೆಲ್ಲ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಿದ್ರು. ಎಲೆಕ್ಷನ್ ಇದ್ದಿದ್ದರಿಂದಾಗಿ ಸುಮ್ಮನಾಗಿದ್ರು. ಈಗ ಸಾಲು ಬೆಲೆ ಏರಿಕೆ ಮಾಡಿ ಜನರ ಬದುಕಿಗೆ ಬರೆ ಹಾಕ್ತಾ ಇದ್ದಾರೆ ಅನ್ನುವಂತಹ ವಾಗ್ದಾಳಿ ಯಥಾ ಪ್ರಕಾರ ಕಾಂಗ್ರೆಸ್ನವರ ಕಡೆಯಿಂದ ಬಂದಿದೆ. ಬೇರೆ ರಾಜ್ಯಗಳಿಗಿಂತ ನಾವು ಕಡಿಮೆ ಇದ್ದೀವಿ, ಅದಕ್ಕೋಸ್ಕರ ಏರಿಸಿದ್ದೀವಿ ಅಂತಂದ್ರೂ ಕೂಡ ಬಿಜೆಪಿಯವರು ಟೀಕೆ ಮಾಡ್ತಾರೆ ನಮ್ಮ ಮೇಲೆ. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಅದರಿಂದ ಇದನ್ನ ಖಂಡಿಸ್ತೇವೆ. ನರೇಂದ್ರ ಮೋದಿ ಅವರಿಗೆ ಈಗ ಏರಿಸಬೇಕಾದಂತ ಅಗತ್ಯ ಇರಲಿಲ್ಲ, ಅದನ್ನು ವಾಪಸ್ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಪೆಟ್ರೋಲು, ಡೀಸೆಲ್ ಬೆಲೆ ಇದು ಮೋದಿಯವರ ಕೊಡುಗೆ. ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಅಲ್ಲಿ ಪಕ್ಕದ ದೇಶಗಳಲ್ಲಿ ಯಾರ ಜೊತೆ ಕೂಡ ಸಂಬಂಧವನ್ನ ಉಳಿಸ್ಕೊಳ್ಳಿಲ್ಲ. ಈಗ ಅವರು ಮಿತಿಯಾಗಿ ಪೆಟ್ರೋಲ್ ಬೆಳೆಸಿ ಚಿನ್ನ ತಗೋಬೇಡಿ, ಎಣ್ಣೆ ಅಡುಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಎಲ್ಲಿ ಕಡಿಮೆ ಮಾಡ್ತಾರೆ? ಯಾವ ಅಡುಗೆ ಎಣ್ಣೆ ನಾವು ನಿಲ್ಸಕ್ಕಾಗ್ತದೆ? ಅವೆಲ್ಲ ಮಾಡೋಕ್ಕಾಗಲ್ಲ. ದೇಶ ಒಂದು ದೊಡ್ಡ ದುರಂತದ ಪರಿಸ್ಥಿತಿಗೆ ಬಂದಿದೆ. ನೀವ್ಯಾಕೆ US ಹೇಳ್ದಂಗೆ ಕೇಳಬೇಕು? ಇವತ್ತು ಬೇರೆ ಕಡೆ ಆಯಿಲ್ ಚೀಪಾಗಿ ಸಿಗುತ್ತೆ, ನಾವು ಎಲ್ಲಿ ಬೇಕಾದಲ್ಲಿ ಖರೀದಿ ಮಾಡಬಹುದು. ನೀವ್ಯಾಕೆ ಖರೀದಿ ಮಾಡ್ತಾ ಇಲ್ಲ? ರಷ್ಯಾದವರು ನಿಮಗೆ ಗ್ಯಾಸ್ ಕೊಡ್ತಾರ, ನೀವು ತೊಗೊಳಕ್ ರೆಡಿ ಇಲ್ಲ. ಆಯಿಲ್ ಕೊಡ್ತಾರ, ತೊಗೊಳಕ್ ರೆಡಿ ಇಲ್ಲ. ನಮ್ಗೆ ಹೆಂಗಿದ್ರು ಕೇವಲ 12 ದಿನ ಬೇಕು. ಇರಾನ್ಲಿಂದ ಇಂಡಿಯಾಗೆ ಬರಬೇಕಾಗಿದೆ, ಕೇವಲ 12 ದಿನದಲ್ಲಿ ಬರುತ್ತೆ ನಮಗೊಂದು ಶಿಪ್. ಈಗ ನೀವು ಅಮೆರಿಕನ್ ಅಂತಂದ್ರೆ 45 ದಿನ ಬೇಕು. ಅವನು ಇಂಡಿಯನ್ ರೂಪಿನಲ್ಲಿ ನಿಮಗೆ ಡೀಲ್ ಮಾಡಕ್ ರೆಡಿ ಇದ್ದ ಇರಾನ್ ಅವನು. ಇವತ್ತು ನೀವು ಯಾಕೆ ಇವತ್ತು ಡಾಲರ್ನಲ್ಲಿ ನೀವು ಖರೀದಿ ಮಾಡ್ತಾ ಇದ್ದೀರಿ? ಮತ್ತೆ ನೀವ್ಯಾಕೆ ಹೋಗ್ತಾ ಇದ್ದೀರಿ ಇಲ್ಲಿ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳ್ತೀರಿ? ಇದೇ ದೇಶದ ಜನ ಹೇಳ್ತಾರೆ, ಸ್ವಾಮಿ ನೀವು ಅಮೆರಿಕನ್ ಖರೀದಿ ಮಾಡಬೇಡ್ರಿ, ಇರಾನಿಂದ ಖರೀದಿ ಮಾಡ್ರಿ. ಇರಾನಿಂದ ಖರೀದಿ ಮಾಡಿದ್ರೆ ನಿಮಗೆ ರೂಪಿನಲ್ಲಿ ವ್ಯವಹಾರ ಮಾಡಬಹುದು. ಇವತ್ತು ಬೆಲೆ ಏರಿಕೆ ಏನು ಇವತ್ತು ಮಾಡಿದ್ದಾರೆ 3 ರೂಪಾಯಿ ಡೀಸೆಲ್ದು, ಪೆಟ್ರೋಲ್ದು, ಇದ್ರ ಪರಿಣಾಮ ಏನಾಗುತ್ತೆ? ಇಂಡಸ್ಟ್ರಿ ಮೇಲೆ ಬೀಳ್ತದೆ, SME ಮೇಲೆ ಬೀಳ್ತದೆ, MSME ಮೇಲೆ ಬೀಳ್ತದೆ, ಗಿಗ್ ಎಕನಾಮಿ ವರ್ಕರ್ಸ್ ಮೇಲೆ ಬೀಳುತ್ತೆ. ಹೋಟೆಲ್ಗಳು ಆಲ್ರೆಡಿ ಮುಚ್ಚೋ ಪರಿಸ್ಥಿತಿನಲ್ಲಿದೆ, ಈಗ 100% ಮುಚ್ಚುತ್ತವೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ತಗೋಬೇಕು? ಒಂದು ವಿಚಿತ್ರ ವಾತಾವರಣ ಬೆಳೀತಾ ಇದೆ ನಮ್ಮ ದೇಶದಲ್ಲಿ. ಏನೇ ಕೇಂದ್ರ ಸರ್ಕಾರದ ನೀತಿ ವೈಫಲ್ಯ ಭಾರ ಇವತ್ತು ಸಾಮಾನ್ಯ ಜನರು ಎತ್ಕೋಬೇಕಾಗಿದೆ, ಶ್ರೀಸಾಮಾನ್ಯನ ಮೇಲೆ ಹಾಕ್ತಾ ಇದ್ದಾರೆ.
ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಸಚಿವರುಗಳು ಇವರೆಲ್ಲರೂ ಕೂಡ ಬೆಲೆ ಏರಿಕೆ ನಿರ್ಧಾರವನ್ನು ವಾಪಸ್ ಪಡಿಬೇಕು ಅಂತೆಲ್ಲ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ಆದರೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಈಗಷ್ಟೇ ಬೆಲೆ ಏರಿಕೆ ಆರಂಭ ಆಗಿದೆ, ಮುಂದೆ ಕಂತುಗಳ ಲೆಕ್ಕದಲ್ಲಿ ಬಾಕಿ ನಷ್ಟವನ್ನು ವಸೂಲಿ ಮಾಡ್ತಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಮೋದಿ ಸರ್ಕಾರದ ತಪ್ಪುಗಳಿಗೆ ಸಾರ್ವಜನಿಕರು ಬೆಲೆ ತೆರಬೇಕಾಗುತ್ತೆ. ₹3 ಹೆಚ್ಚಿಸಿ ಈಗ ಆಘಾತ ಕೊಟ್ಟಿದ್ದಾರೆ. ಉಳಿದ ನಷ್ಟ ಸರಿದೂಗಿಸಲು ಬಾಕಿ ಹಣವನ್ನು ಕಂತುಗಳಲ್ಲಿ ವಸೂಲಿ ಮಾಡ್ತಾರೆ ಅಂತ ವಸ್ತುಗಳ ಮತ್ತಷ್ಟು ಬೆಲೆ ಏರಿಕೆಯ ಸುಳಿವನ್ನು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಸರ್ಕಾರಗಳಿದ್ರೂ ಅಷ್ಟೇ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಿದೆ ಅಂದರೆ ಸೀದಾ ಜನರ ಜೇಬಿಗೆ ಕತ್ತರಿ ಹಾಕ್ತಾರೆ. ಈ ಸತ್ಯ ಜನರಿಗೂ ಕೂಡ ಗೊತ್ತು. ಆದರೆ ಇಡೀ ಜಗತ್ತಿನಲ್ಲಿ ತೈಲ ಬೆಲೆ ಏರಿಕೆಯಲ್ಲಿ ಭಾರತವೇ ಕೊನೆಯ ಸ್ಥಾನದಲ್ಲಿದೆ ಅನ್ನೋದು ಕೂಡ ಗಮನಾರ್ಹ. ಜಾಗತಿಕ ತೈಲ ಬೆಲೆ ಏರಿಕೆಯ ವಿಚಾರಕ್ಕೆ ಬಂದಾಗ ಪೆಟ್ರೋಲ್ ಡೀಸೆಲ್ನ ವಿಚಾರದಲ್ಲಿ ಭಾರತದಲ್ಲಿ 3.2% ನಡೀತಾ ಇದ್ದರೆ ಪೆಟ್ರೋಲ್ ಮೇಲೆ, ಡೀಸೆಲ್ ಮೇಲೆ 3.4%ನಷ್ಟು ತೈಲ ಬೆಲೆ ಏರಿಕೆ ಆಗಿದೆ. ಆದರೆ ಜಪಾನ್ನಲ್ಲಿ ಈಗಾಗಲೇ 10% ಪೆಟ್ರೋಲ್ ಮೇಲೆ ಏರಿಕೆ ಆಗಿದ್ದರೆ ಡೀಸೆಲ್ ಮೇಲೆ 11% ಏರಿಕೆ ಆಗಿದೆ. ಶ್ರೀಲಂಕಾದಲ್ಲಿ 38% ಪೆಟ್ರೋಲ್ ಮೇಲೆ ದರ ಏರಿಕೆ ಆದರೆ ಡೀಸೆಲ್ ಮೇಲೆ 42%ನಷ್ಟು ದರ ಏರಿಕೆಯನ್ನು ಮಾಡಲಾಗಿದೆ. ಅಮೆರಿಕಾದಲ್ಲಿ 45% ಪೆಟ್ರೋಲ್ ಮೇಲೆ ದರ ಏರಿಕೆ ಆದರೆ ಡೀಸೆಲ್ ಮೇಲೆ 48% ದರ ಏರಿಕೆ ಆಗಿದೆ. ಪಾಕಿಸ್ತಾನದಲ್ಲಿ 55% ಪೆಟ್ರೋಲ್ ಮೇಲೆ ದರ ಏರಿಕೆ ಆದರೆ 45% ಡೀಸೆಲ್ ಮೇಲೆ ದರ ಏರಿಕೆ ಆಗಿದೆ. ಮ್ಯಾನ್ಮಾರ್ನಲ್ಲಿ ಊಹಿಸೋದಕ್ಕೂ ಕೂಡ ಸಾಧ್ಯ ಆಗದ ರೀತಿಯಲ್ಲಿ ದರ ಏರಿಕೆ ಆಗಿದೆ. 90% ಪೆಟ್ರೋಲ್ ಮೇಲೆ ದರ ಏರಿಕೆ ಆದರೆ 113% ಡೀಸೆಲ್ ಮೇಲೆ ದರ ಏರಿಕೆ ಆಗಿದೆ. ಇದು ಜಾಗತಿಕ ಪರಿಸ್ಥಿತಿ. ಭಾರತ ಈ ವಿಚಾರದಲ್ಲಿ ಕೇವಲ 3.4%ನಷ್ಟು ಮಾತ್ರ ಏರಿಕೆ ಮಾಡಿದೆ. ಇದು ಸದ್ಯದ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಇನ್ನು ಅಮೆರಿಕ ಇರಾನ್ ಮಧ್ಯೆ ಯುದ್ಧ ಶುರುವಾದ ಒಂದು ವಾರದಲ್ಲೇ ಜಗತ್ತಿನ 82 ದೇಶಗಳಲ್ಲಿ ಬೆಲೆ ಏರಿಕೆ ಮಾಡಲಾಗಿದೆ. ಭಾರತದಲ್ಲಿ 70 ದಿನಗಳಾದ ಮೇಲೆ ಒಂದೊಂದೇ ಬೆಲೆ ಏರಿಕೆ ಮಾಡ್ತಾ ಇದ್ದು ಕೇಂದ್ರ ಸರ್ಕಾರ ಕಾರಣಗಳನ್ನು ಕೊಡ್ತಾ ಇದೆ. ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರುವಂತಹ ಕಾರಣಗಳು ಜಾಗತಿಕ ಕಚ್ಚಾ ತೈಲ ಬ್ಯಾರೆಲ್ಗೆ $65 ಈಗ ಅದು $115ಗೆ ತಲುಪ್ತಾ ಇದೆ. ಇನ್ನು ಕೊಲ್ಲಿಯಿಂದ ಬರ್ತಾ ಇದ್ದಂತಹ ತೈಲ ಪೂರೈಕೆ 35ರಿಂದ 45%ನಷ್ಟು ಇಳಿಕೆಯಾಗಿದೆ. ತೈಲ ಕಂಪನಿಗಳಿಗೆ ಪ್ರತಿದಿನ 1000ರಿಂದ 1200 ಕೋಟಿ ರೂಪಾಯಿಗಳಷ್ಟು ನಷ್ಟ ಎದುರಾಗ್ತಾ ಇದೆ ಈ ಒಂದು ಹೊಂದಾಣಿಕೆಯಿಂದಾಗಿ. ಈಗ ರೂಪಾಯಿ ಮೌಲ್ಯ $1ಗೆ 95.88 ರೂಪಾಯಿಗೆ ತಲುಪಿ ಹೋಗಿದೆ. ಹೀಗಾಗಿ ಆಮದು ರಫ್ತು ಇವುಗಳ ಮೇಲೂ ಕೂಡ ಹೊಡೆತ ಬೀಳ್ತಾ ಇದ್ದು ಎರಡರಲ್ಲೂ ಇಳಿಕೆಯಾಗಿ ಆದಾಯ ಕಡಿಮೆ ಆಗ್ತಾ ಇದೆ. ಇದರಿಂದಾಗಿ ಪೆಟ್ರೋಲ್ $15 ಮತ್ತು ಡೀಸೆಲ್ $20 ನಷ್ಟ ಆಗ್ತಾ ಇದೆ. ದೇಶದ ಜನ ಮಿತವಾಗಿ ತೈಲ ಬಳಸಬೇಕು ಅಂತ ಹೇಳಿ ಇದೇ ಕಾರಣಕ್ಕಾಗಿ ಪ್ರಧಾನಮಂತ್ರಿಯವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನೋ ಆಗೋಯ್ತು, ಜನ ಬೆಲೆ ಏರಿಕೆ ವಿಷಯದಲ್ಲಿ ಪರ ವಿರೋಧ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಬಿಜೆಪಿಯವರು ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದ ಮಿತ ಬಳಕೆ ಸೂತ್ರವನ್ನು ಪಾಲಿಸ್ತಾ ಪ್ರತಿಪಕ್ಷಗಳಿಗೆ ಉತ್ತರ ಕೊಡುವಂತಹ ಕೆಲಸವನ್ನು ಕೊಡ್ತಾ ಇದ್ದಾರೆ. ಇವತ್ತು ಪ್ರಧಾನಿ 5 ದಿನಗಳ ವಿದೇಶಿ ಪ್ರವಾಸಕ್ಕೆ ಹೋಗೋದಕ್ಕೆ ಏರ್ಪೋರ್ಟ್ಗೆ ಬಂದರು. ಬಿಗಿ ಭದ್ರತೆಗಳನ್ನೆಲ್ಲ ಬಿಟ್ಟು ಕೇವಲ 2 ಕಾರುಗಳಲ್ಲಿ ಪ್ರಧಾನಿ ಮೋದಿ ಮತ್ತು ಅಧಿಕಾರಿಗಳು ಒಟ್ಟಿಗೆ ಏರ್ಪೋರ್ಟ್ಗೆ ಬಂದು ವಿಮಾನ ಹತ್ತಿದ್ದನ್ನು ಈ ದೃಶ್ಯದಲ್ಲಿ ನಾವು ನೋಡಬಹುದು. 2 ವಾಹನಗಳಲ್ಲಿ ಬಂದು ತಲುಪಿದ್ದಾರೆ. ಇನ್ನು ದೆಹಲಿ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರುವ ಪರಮೇಶ್ ವರ್ಮಾ ಅವರು ಸೈಕಲ್ ಸವಾರಿ ಮಾಡಿ NDMC ಸಭೆಗೆ ಹೋದರು. ಉತ್ತರ ಪ್ರದೇಶದ ಹಣಕಾಸು ಸಚಿವ ಸುರೇಶ್ ಖನ್ನಾ ಸೈಕಲ್ನಲ್ಲಿ ವಿಧಾನಸಭೆಗೆ ಹೋದರೆ ದೆಹಲಿಯಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ಜಮಾಲ್ ಸಿದ್ದಿಕಿ ಕೂಡ ಸೈಕಲ್ ಸವಾರಿ ಮೂಲಕ ಬಿಜೆಪಿ ಕಚೇರಿಗೆ ಹೋಗೋದ್ರಿಂದ ಪೆಟ್ರೋಲ್ ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡ್ತಾ ಇದ್ದೀವಿ ಅನ್ನುವಂಥ ಸಂದೇಶ ಕೊಟ್ಟಿದ್ದಾರೆ. ಆದರೆ ಇದು ಕೇವಲ ಒಂದೇ ದಿವಸಕ್ಕೆ ಸೀಮಿತ ಆಗಬಾರ್ದು. ಇವರು ಪ್ರತಿನಿತ್ಯವೂ ಕೂಡ ಈ ರೀತಿಯಾಗಿ ಸೈಕಲ್ನಲ್ಲಿ ಓಡಾಡ್ತಾರ ಅನ್ನೋದನ್ನು ನೋಡಬೇಕಾಗಿದೆ. ಇದು ಕೇವಲ ಒಂದು ದಿವಸದ ಕ್ಯಾಮ್ರಾದ ಮುಂದೆ ಮಾತ್ರ ಇದಿರುತ್ತಾ ಅಥವಾ ನಿಜಕ್ಕೂ ಡೈಲಿ ಇದೇ ರೀತಿಯಲ್ಲಿ ಕಾಣಿಸ್ತಾರ ನೋಡಬೇಕು. ಇನ್ನು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಇವತ್ತು ಮನೆಯಿಂದ ಪಾಟ್ನಾದಲ್ಲಿರುವ ಕ್ಯಾಬಿನೆಟ್ ಸಚಿವಾಲಯಕ್ಕೆ ನಡ್ಕೊಂಡೇ ಹೋದರು. 1 ಕಿಲೋಮೀಟರ್ ದೂರದಲ್ಲಿರುವ ಸಚಿವಾಲಯಕ್ಕೆ ಹಿರಿಯ ಅಧಿಕಾರಿಗಳೊಂದಿಗೆ ನಡ್ಕೊಂಡು ಹೋಗಿ ಗಮನ ಸೆಳೆದರು. ಹೀಗೆ ಬಿಜೆಪಿಯವರ ಈ ನಡವಳಿಕೆಗಳೇನೋ ನಡೀತಾ ಇದೆ. ಆದರೆ ಕ್ಯಾಮ್ರಾಗಳ ಮುಂದೆ ಪೋಸ್ ಕೊಟ್ಟು ಆಮೇಲೆ ಕಾರ್ಗಳನ್ನು ಹತ್ತಿ ಟ್ರೋಲ್ ಆಗ್ತಾರಾ ಅಂತ ನೋಡಬೇಕು. ಅಥವಾ ಇದು ಕೇವಲ 1 ದಿವಸ ಅಥವಾ 2 ದಿವಸ 4 ದಿವಸದ ವಿಚಾರ ಆಗಿ ಅದಾದ ನಂತರ ಯಥಾ ಪ್ರಕಾರವಾಗಿ ಅದೇ ಕಾರ್ಗಳಲ್ಲಿ ಹತ್ತಿ ಓಡಾಡ್ತಾರಾ ಅಥವಾ ನಿಜಕ್ಕೂ ಈಗೇನು ಮನೆಯಿಂದ ಕ್ಯಾಬಿನೆಟ್ ಹಾಲ್ಗೆ ಹೋಗೋದಕ್ಕೆ ಬೇಕಾಗಿ ನಡ್ಕೊಂಡು ಹೋಗ್ತಾರೆ, ಸೈಕಲಲ್ಲಿ ಹೋಗ್ತಾರೆ, ಇದು ಮುಂದುವರಿಸ್ತಾರಾ ಅನ್ನೋದನ್ನು ನೋಡಬೇಕಾಗಿದೆ.